ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಬಂದುಬಿಟ್ಟು ಆದಿಲಾಬಾದಲ್ಲಿದ್ದೀವಿ. ಆದಿಲಾಬಾದಿಂದ 5 ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ. ಟೈಮ್ ಬಂದ್ಬಿಟ್ಟು ಇವಾಗ 5:40 ಸೊ ಇವತ್ತು ನಮ್ಮ ರೈಡ್ ಬಂದ್ಬಿಟ್ಟು ಅರೌಂಡ್ 900 ಕಿಲೋಮೀಟರ್ಸು. ನಮ್ಮ ಬಾಯ್ಸ್ ಎಲ್ಲ ನೋಡಿ ಫುಲ್ಲು ಹೈಡ್ರೇಟೆಡ್ ಆಗಿ ರೆಡಿ ಆಗವ್ರೆ. ಇವರು ನಮ್ಮ ಗರ್ಲು. ಆಯಿತಾ, ಎಲ್ಲ ರೆಡಿನಾ? ಚಲೇ ರಾತ್ರಿ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಗೂಗಲ್ ಮ್ಯಾಪ್ ಪ್ರಕಾರ 15 ಅವರ್ ಐತೆ ಇವತ್ತು. ಇವಳು ಇನ್ನೂ 2 ಅವರ್ ಸೇರ್ತಾ ಇರ್ತಾಳೆ. ಚಲೇ ನಮ್ಮ ಸೆಕೆಂಡ್ ಡೇ ರೈಡ್ ಬಿಗಿನ್ ಮಾಡ್ತಾ ಇದ್ದೀವಿ. 900 ಕಿಲೋಮೀಟರ್ಸ್ ಅಂದ್ಕೊಳ್ಳಿ, 896 ಆಗೈತೆ. ಸೊ 900 ಇವತ್ತು ನಮ್ಮ ಟೋಟಲ್ ರೈಡ್ ಇರೋದು ಬಂದ್ಬಿಟ್ಟು 900 ಕಿಲೋಮೀಟರ್ಸೇ. ಗ್ವಾಲಿಯರ್ಗೆ ಹೋಗ್ತಾ ಇದ್ದೀವಿ ಇವತ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಆಗ್ರಾಗೆ ಹೋಗಬೇಕು ಅಂತ, ಬಟ್ ಆಗ್ರಾ ತುಂಬ ಲಾಂಗ್ ಆಯಿತು. ಆಗ್ರಾಗೆ ಹೊಡಿಬೇಕು ಅಂದರೆ ಮಿನಿಮಮ್ 20 ಅವರ್ಸ್ ಎಲ್ಲ ಹೊಡಿಬೇಕು. ಸೊ 20 ಅವರ್ಸ್ ಎಲ್ಲ ರೈಡ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ತಾಜ್ ಮಹಲ್ ಹೋಗೋಣ ಅಂದ್ಕೊಂಡಿದ್ವಿ. ಯಾರು ಹೋಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ನೆನ್ನೆನೆ ಆ ಥರ ನಿದ್ದೆ ಬಂದರೆ ಯಾರು ಹೊಡೆಯೋಕ್ಕಾಯ್ತದೆ ಸ್ವಾಮಿ. ಈ ಹೈವೇ ತುಂಬ ಸ್ಪೀಡ್ ಕ್ಯಾಮ್ರಾಗಳು ಹಾಕ್ಕೊಂಡವ್ರಪ್ಪ. ಕ್ಯಾಮ್ರಾಗಳಿದ್ದಾವೆ, ಸ್ಪೀಡ್ ಕ್ಯಾಮ್ರಾಗಳಿದ್ದಾವೆ. ಅವೆಷ್ಟು ಕಡೆ ಕ್ಯಾಪ್ಚರ್ ಮಾಡ್ತಾವೋ ಏನೋ ಗೊತ್ತಿಲ್ಲ. ನಾವಂತೂ ಎಷ್ಟು ಹತ್ರ ಅಂತ ಸ್ಲೋ ಮಾಡೋಕ್ಕಾಗುತ್ತೆ ಹೇಳಿ. ನೋಡಿ, ಇಲ್ಲೇ ಒಂದು ಕ್ಯಾಮ್ರಾ ಆಯಿತಾ ನೋಡಿ, ಸೋಲಾರ್ ಯೂಸ್ ಮಾಡ್ಕೊಬಿಟ್ಟು ಇಲ್ಲೊಂದು ಕ್ಯಾಮ್ರಾ ಕೊಟ್ಟವ್ರೆ. ನೆಕ್ಸ್ಟ್ ಅಲ್ಲೊಂದು ಇರುತ್ತೆ ನೋಡಿ, ಇಲ್ಲೇ 100 ಮೀಟರ್ ದೂರದಲ್ಲಿ ಇನ್ನೊಂದು ಕ್ಯಾಮ್ರಾ ಐತೆ. ಯಾವನ್ ಸ್ಲೋ ಹೋಗೋಕ್ಕಾಗತ್ತಾ? ಅವ್ರು ಕೊಟ್ಟಿರೋ ಪ್ರಕಾರ 40, 50, 70 ಹಿಂಗೆ ಹೋದರೆ ನಾವು ಹೋಗೋದೋ ಬೇಡವಾ? ಅವರು ಲಾರಿ ಅವ್ರಿಗೆ ಹಾಕಿರೋದು ಅಂತ ಅಂದ್ಕೊಂಡು ನಾವು ಹೋಯ್ತಾ ಇರೋದಷ್ಟೇ. ನಮ್ಮದು ಚಾರ್ಲಿ ಇದ್ದಿದ್ರೆ ಇದೇ ಥರ ಕಾಂಬಿನೇಷನ್ ಇರೋದು. ಎಲ್ಲ ಡ್ಯೂಕ್ ಸೀರೀಸು. ಇವಾಗಲೂ ಇರೋದು ಎಲ್ಲ KTM ಫ್ಯಾಮಿಲಿನೇ. ಇವಾಗ ಒಂದು ಟೀ ಕುಡ್ಕೊಂಡು ನಾನ್ ಸ್ಟಾಪ್ ನಾಗ್ಪುರ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ವಿ. 180 ಕಿಲೋಮೀಟರ್ ಐತೆ. ಸೊ ಅದಕ್ಕೆ ನಾನ್ ಸ್ಟಾಪ್ ಎಲ್ಲ ಹೊಡೆಯೋಕ್ಕೆ ಹೋಗಲ್ಲ. 100 ಹೊಡಿತೀವಿ ಅಷ್ಟೇ. 100 ಆರಾಮ್ಸೆ ಹೊಡಿಬೋದು. 100ನ ನಾನು 1 ಅವರ್ಗೆಲ್ಲ ಹೊಡೆದ್ಬಿಡ್ತೀವಿ ಈ ಥರ ರೋಡಲ್ಲಿ. ಸೊ ಆ ಬ್ರೇಕ್ಸ್ ಇದಾವಲ್ಲ, ಆ ಬ್ರೇಕ್ ಸ್ವಲ್ಪ ಜಾಸ್ತಿ ತಗೊಂಡ್ಬಿಡ್ತೀವಿ 100 ಹೊಡೆದ್ಮೇಲೆ. ಗಾಡಿಗೂ ರೆಸ್ಟ್ ಬೇಕು, ನಮಗೂ ರೆಸ್ಟ್ ಬೇಕಲ್ಲ, ಆ ರೀಸನ್ಗೋಸ್ಕರ ಅಲ್ಲಿ ಟೈಮ್ ಕಿಲ್ ಆಗುತ್ತೆ ನಮ್ಮ. ಬಟ್ ನೀವು ರೆಸ್ಟ್ ಅಂದರೆ ಹೊಡೆಯೋಕ್ಕೂ ಆಗಲ್ಲ. ರೆಸ್ಟ್ ಅಂತೂ ತಗೊಳ್ಳೇಬೇಕು. ನೋಡಿ, ಹಿಂಗಾದರೂ ಇರಬೇಕು, ಸ್ವಲ್ಪ ನೆರಳಿರೋ ಥರ. ಆಲ್ರೆಡಿ ಒಂಚೂರು ಮರಗಳಿಲ್ಲ ಅಂದರೆ ಸಾಕು, ಬಿಸಿ 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 ಬಿಸಿ. ಅವರಿಬ್ರದ್ದು ಕಾಂಬಿನೇಷನ್ ಹೆಂಗೈತೆ ಗೊತ್ತಾ ಬಾಯ್? ಇವಾಗ ಹೋಗ್ತಾ ವೀಡಿಯೋ ಮಾಡಿ ಅಂದೆ, ವೀಡಿಯೋ ಮಾಡಲಿ ಅಂತ ಅವನು ಸ್ಲೋ ಮಾಡ್ತಾನೆ, ಅವರು ಸ್ಲೋ ಮಾಡಿದ್ದಾನೆ ಅಂತ ವೀಡಿಯೋ ಮಾಡಲ್ಲ. ನಾನು ಜೋರಾಗಿ ಹೋಗೋ ಒಂಚೂರು ವೀಡಿಯೋ ಮಾಡೋಣ ಅಂದರೆ ಅವನು ಫುಲ್ ಜೋರಾಗಿ ಹೋಗ್ಬಿಡ್ತಾನೆ, ಇಲ್ಲ ನನಗಿಂತ ಹಿಂದೆ ಉಳ್ಕೊಬಿಡ್ತಾನೆ. ಕಾಂಬಿನೇಷನ್ ಸೆಟ್ ಆಯ್ತಾ ಇಲ್ಲ ಅವರಿಗೆ, ನಮಗೆ ವೀಡಿಯೋ ಮಾಡ್ಕೊಡೋಕ್ಕೆ. ಅಫಿಷಿಯಲಿ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ. ನಮ್ಮ 3ನೇ ಸ್ಟೇಟ್ ಇದು. ಹೆಂಗೆ ಜಸ್ಟು 2ನೇ ದಿನಕ್ಕೆ ಆಲ್ರೆಡಿ 3ನೇ ಸ್ಟೇಟಲ್ಲಿದ್ದೀವಿ. ಸಕ್ಕತ್ತಲ್ಲ ಗುರು. ನಾವು ಫುಲ್ ಇದ್ರ ಥರ ಬ್ರೇಕ್ಫಾಸ್ಟ್ ಒಂದು ಕಡೆ, ಲಂಚ್ ಒಂದು ಕಡೆ, ಡಿನ್ನರ್ ಒಂದು ಕಡೆ ಮಾಡಲ್ವಾ, ಆ ಥರ ಫುಲ್ ರಿಚ್ ಆಗಿಬಿಟ್ಟಿದ್ದೀವಿ ಟ್ರಾವೆಲಲ್ಲಿ. ನೆಕ್ಸ್ಟು ಇನ್ನೊಂದು 15 ಕಿಲೋಮೀಟ್ರ್ ಆದರೆ ನಾವು 1000 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ 1000 ಕಿಲೋಮೀಟ್ರಿಗೆ ನಾವು ಟೋಟಲ್ ರೈಟ್ ಟೈಮ್ ತಗೊಂಡಿರೋದು, ಅಂದರೆ ಬೈಕ್ ಓಡಿಸಿರೋದೆ ಫುಲ್ಲು 12 ಅವರ್ 8 ನಿಮಿಷ ತೋರಿಸ್ತೈತೆ. ಇವಾಗ ಒಂದು 15 ಕಿಲೋಮೀಟ್ರಿಗೆ ಇನ್ನೊಂದು 10 ನಿಮಿಷ ಅಂದ್ಕೊಳ್ಳಿ, 12.5 ಅವರ್ ಅಂದ್ಕೊಳ್ಳಿ. 12.5 ಅವರ್ ಬೈಕ್ ಓಡಿಸಿದ್ದೀವಿ, 1000 ಕಿಲೋಮೀಟ್ರ್ ಓಡಿಸಿದ್ದೀವಿ. ಚೆನ್ನಾಗೇ ಕವರ್ ಮಾಡಿದ್ದೀವಿ, ಬ್ರೇಕ್ ಟೈಮ್ ಬಿಟ್ಟು ಅಷ್ಟೇ. ಎಲ್ಲಿಂದ ಎಲ್ಲಿ ತನಕ ಹೋದರೂ ಲಾರಿ ಲಾರಿ ಲಾರಿ. ಅಲ್ಲ, ನನಗೇನು ಎಲ್ಲ ಪೆಟ್ರೋಲು ಡೀಸೆಲ್ ಎಲ್ಲ ಕಮ್ಮಿ ಮಾಡಬೇಕು ಅದು ಇದು ಅಂತಾರಲ್ಲ, ಈ ಲಾರಿ ಅವ್ರಿಗೆಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಲೆವೆಲ್ ಪಿಕಪ್ಪು, ಅವು ಕುಡಿಯೋವಷ್ಟು ಡೀಸಲ್ಲು, ಅದನ್ನೆಲ್ಲ ಯಾವುದು ಜನ್ರೇಟ್ ಮಾಡುತ್ತೋ ಆ ಪವರ್ನ ಅವರಿಗೆ ಗೊತ್ತು. ಓಪನ್ ಐತೆ. ಫೈನಲ್ಲಿ ಯಾವುದೋ ಒಂದು ಹೋಟೆಲ್ ಸಿಕ್ಕೈತೆ, ನೋಡೋಣ.
तलाश ये ना तलाश है हम सफ़र की तलाश है. ಏನದು ಹೌ ದ ಜೋಶ ಹೌವಾಸ್ ದ ಜೋಶ ಏನದು? ಸಿಗುತ್ತೆ ನಡಿ, ಓಪನ್ ಐತೆ, ಮಾಡಿಕೊಡ್ತಾರೆ ಸಿಕ್ಕಿಲ್ಲ ಅಂದರೆ. ಏನಿಲ್ಲ, ಇಲ್ಲಿ ಹೋಟೆಲ್ ಕಾಮತ್ ಅಂತ ದೊಡ್ಡ ಹೋಟ್ಲ್ ಹಾಕೊಂಡಿದ್ರು. ನಾವು ಗೇರ್ಸ್ ಎಲ್ಲ ಬಿಚ್ಚೋ ತನಕ ಸುಮ್ಮನೆ ಇದ್ಬಿಟ್ಟು ಮೇಲಲ್ಲಿ ಹೋದ್ಮೇಲೆ ಖಾನಾನಯ್ಯೆ ಟಿಫನ್ನಯ್ಯೆ ಅಂದರು. ಇನ್ನೇನು ಮಾಡೋದು ಅಂತ ವಾಪಸ್ ಬಂದ್ವಿ. ಇವಾಗೇನೋ ನಮ್ಮ ಹುಡುಗ ಐಸ್ ಕ್ರೀಮ್ ಸಿಗುತ್ತೆ ಅಂತ ಬೆಳಗ್ಗೆನೇ ಐಸ್ ಕ್ರೀಮ್ ತಿಂತಾಯಿದ್ವಿ. ಫುಲ್ಲು ಎನರ್ಜಿ. ಶುಗರ್ ತಿಂದ ತಕ್ಷಣ ಹಂಗೆ. ಹೋಟೆಲ್ ಕೂಡ ಇಲ್ಲ ಇಲ್ಲಿ ರೋಡ್ ಸೈಡಲ್ಲಿ ಯಾವುದೊಂದು. ಏನು ಮಾಡೋಕ್ಕಾಗುತ್ತೆ. ನಮ್ಮ ಬ್ರೋ ಟೀ ಹುಡುಕ್ತಾಯಿದ್ದಾರೆ, ಟೀ ಸಿಗ್ತಾಯಿಲ್ಲ. ಟೀ ಸಿಗುತ್ತೆ ಅನಿಸುತ್ತೆ ಬ್ರೋ ಹೋಟ್ಲಲ್ಲಿ. ಹಲ್ದಿರಾಮ್ಸಲ್ಲಿ ಗೀ ಪುಡಿ ಮಸಾಲೆ ದೋಸೆ. ಸೊ ಪ್ಲೇನ್ ದೋಸೆ. ಹಾಂ, ಅದೇ ಗೀ ಪುಡಿ ಪ್ಲೇನ್ ದೋಸೆ ರೀಸೆಂಟಲ್ಲಿ ಸಿಕ್ಕಿದ್ರಲ್ಲಿದೆ. ಒಂಚೂರು ಚೆನ್ನಾಗಿರೋ ಹೋಟ್ಲು, ಅದಕ್ಕೆ ತಿಂಡಿ ತಿಂತ. ಹೋಟೆಲ್ ಸಿಕ್ಕಿದ್ದೆ ಎರಡು, ಅದರಲ್ಲಿ ಎರಡನೇದಿದೆ. ಒಂದರಲ್ಲಿ ತಿಂಡಿ ಇರಲೇ ಇಲ್ಲ, ಇನ್ನೊಂದಿದೆ. ಸೊ ಇವಾಗ ತಿಂಡಿ ತಿಂದ್ಕೊಂಡು ಯುದ್ಧ ಶುರುವಾಗುತ್ತೆ. ಈಗಿಂದ ನಿಜವಾದ ಯುದ್ಧ ಶುರುವಾಗೋದು, ಇಷ್ಟ ತನಕ ಅಲ್ಲ. ಏನು ಮಚ್ಚ, ಇವಾಗಿಂದ ಯುದ್ಧ ಶುರು, ಈಗಿಂದ ಶುರುವಾಗುತ್ತೆ ಯುದ್ಧ ಅಂದರೆ, ಇಷ್ಟ ತನಕ ಅಲ್ಲ. ಟೀ ಸಿಗುತ್ತಾನೆ? ಟೀ ಸಿಗುತ್ತಲ್ಲ? ಟೀ ಹೇಳಪ್ಪ. ಟೀ ಹೇಳೋಕ್ಕಾಗಲ್ಲ, ಇರಿಟೇಟ್ ಆಗಿ ಹೋಗ್ಬಿಡುತ್ತೆ ಗುರು. ಮೀಸೆ ಗೀಸೆ ಎಲ್ಲ ಬೆವ್ಯೋಕ್ಕೆ ಶುರು ಆಯ್ತವೆ. ಹೆಂಗೆ ಹೇಳಿ ತಡ್ಕೊಳೋದು ಜೀವ? ಹಾಂ ಹ್ಞೂ ಎಕ್ರು ಪಡೆದೆ. ಇವಾಗ ನಮ್ಮ ಲೊಕೇಶನ್ ಗ್ವಾಲಿಯರ್ ಮಧ್ಯಪ್ರದೇಶ್. 14 ಅವರ್ಸ್ ಅಂದ್ರೂ ರಾತ್ರಿ 10:30-11 ಗಂಟೆ ಆಗುತ್ತೆ. ನನ್ನ ಮಕ್ಕಳು ಆ ಕಡೆಗೂ ಹೋಗಲ್ಲ, ಈ ಕಡೆಗೂ ಹೋಗಲ್ಲ. ಬಿಸಿಲಿಗೆ ಎಲ್ಲರನ್ನೂ ಬೈಯಂಗಾಗತ್ತೆ. ಇವಾಗ 160 ಕಿಲೋಮೀಟ್ರು ಸ್ಟ್ರೈಟ್ ರೋಡ್, ಒಂದೇ ರೋಡ್ ಹೋಗ್ಬೇಕು. ಮಧ್ಯಪ್ರದೇಶ್ ಎಂಟರ್ ಆಗಿದ್ದೀವಿ ಬಾಯ್ಸ್. 3ನೇ ಸ್ಟೇಟ್ ಇದು. ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಆಯಿತು. ಇದು 4ನೇದು ಮಧ್ಯಪ್ರದೇಶ್. ಇವಾಗ ಕ್ರೇಜಿ ಸಖತ್ ಅರ್ಜುನ. ನಮ್ಮ ಮ್ಯಾಪ್ ಫೋನು ಫುಲ್ ಹೀಟ್ ಆಗಿಬಿಟ್ಟೈತೆ, ಅದಕ್ಕೆ ಹೈಡ್ರೇಷನ್ ಬ್ಯಾಗಲ್ಲಿ ಹಾಕಿದ್ದೀನಿ ಒಳಗಡೆ ಸ್ವಲ್ಪ ತಣ್ಣಗಿರಲಿ ಅಂತ. ಫೋನೇ ವರ್ಕ್ ಆಗ್ತಾಯಿಲ್ಲ. ಇನ್ನು ನಮ್ಮ ಬಾಡಿ ಅರ್ಜುನ ಎಲ್ಲ ಹೆಂಗೆ ಆಗ್ತಿರ್ಬೇಡ. ಇದೆಲ್ಲ ಫುಲ್ಲು ಒಂದು ಮರ ಇಲ್ಲ ನಿಲ್ಸೋಣ ಅಂದ್ರೂ. ಇದು ಯಾವುದೋ ಮೋಸ್ಟ್ಲಿ ರಿಸರ್ವ್ ಫಾರೆಸ್ಟ್ ಥರ. ಅಲ್ಲಿ ಟೈಗರ್ ರಿಸರ್ವ್ ಕೂಡ ಇತ್ತು ಒಂದು. ಸೊ ಅದಕ್ಕೆ ಫುಲ್ಲು ರಿಸ್ಟ್ರಿಕ್ಟೆಡ್, ನಿಲ್ಸಂಗಿಲ್ಲ ಅನಿಸುತ್ತೆ. ರೋಡ್ ಮಾತ್ರ ಚೆನ್ನಾಗೈತೆ, ಅದೊಂದೇ ಖುಷಿ ವಿಷಯ. ವೆದರ್ ಹಿಂಗೆ ಇದ್ಬಿಟ್ರೆ ಸಂಜೆ ತನಕ ಆಹಾ ಎಷ್ಟು ಆರಾಮಾಗಿ ಹೋಯ್ತೀವಿ ಗೊತ್ತಾ. ಹೊಡಿತದೆ ಒಂದೊಂದು ಸಲ ಬಿಸಿಲು ಅಂದರೆ ಸಡನ್ನಾಗಿ ತವ ಮೇಲೆ ಇಟ್ಟಂಗೆ ಆಗುತ್ತೆ. 60-80 ಆಯಿತು. ಬೈಕಿಗೇನು ಹಾಕಿಲ್ಲ ಅವರು, ಬೈಕ್ ಅವ್ರು ಎಷ್ಟರಲ್ಲವರು ಹೋಗ್ಬೋದು. ಮೋಟೆಲ್ ಫಾರಿನ್ ಥರ ಹೋಟೆಲ್ ಅಂತ ಇಡೋದ್ರ ಬದಲು ಅಲ್ಲ, ಫಾರಿನ್ ಅವ್ರ ಥರ ಮೋಟೆಲ್ ಅಂತ ಇಟ್ಟವ್ರೆ. ಅಮೆಜಾನ್ ಅಲ್ಲಪ್ಪ, ಅಮೆಗಾನ್. ಗೋಪಾಲ್ಗಂಜ್, ಸಿಯೋನಿ, ಚಿಂಡಾವರ, ಜಬಲಾಪುರ್ 159. ನಾವು ನೋಡಿದಾಗ ಜಬಲಾಪುರ್ 350 ಸಮಥಿಂಗ್ ಏನೋ ಇತ್ತು. ಇವಾಗ 159ಕ್ಕೆ ಬಂದೈತೆ. ನೈಸ್.
ನೆಕ್ಸ್ಟು ಪೆಟ್ರೋಲ್ ಹಾಕ್ಸ್ಬೇಕು. 90 ತೋರಿಸ್ತೈತೆ ಫ್ಯೂಯಲ್ ರೇಂಜು. ಇನ್ನೇನು ಲೋ ಫ್ಯೂಯಲ್ ಲೆವೆಲ್ ಬರುತ್ತೆ, ಬಂದಮೇಲೆ ಹಾಕ್ಸೋಣ. ಹಾಕ್ತೀನಿ. ಕಿಲೋಮೀಟರ್ಸ್ ಅನದರ್ 100 ಕಿಲೋಮೀಟರ್ಸ್. ಸ್ವಲ್ಪ ಜಾಸ್ತಿ ಹಂಗನ್ಸುತ್ತೆ ಅಷ್ಟೇ, ಜಾಸ್ತಿ ಬಂದಿಲ್ಲ. ಇಲ್ಲ, ನಾನು ಅಲ್ಲಿ ನೋಡಿದ್ನಲ್ಲ, ಕಡೆ ಬನ್ನಿ. ಅಲ್ಲಿ ಒಂದು ಕಡೆ ನೋಡಿದೆ, ಅವಾಗ ಆಲ್ರೆಡಿ ನಾವು 80 ಬಂದಿದ್ವಿ. ಜಾಸ್ತಿನೇ ಬಂದಿದ್ವಿ. ಆಹಾ, ಸಾಂಗ್ ನನಗೆ ಒಬ್ಬಂಗೆ ಮಾತ್ರ ಬರ್ತೈತೆ. ವೈಬಲ್ ಅಂತ ಪೆಟ್ರೋಲ್ ಖಾಲಿ ಆಗತನಕ ಹೊಡೆಯೋಣಂತ ಹೊಡೆದೆ. ಇವಾಗ ಫುಲ್ಲು ತೋರ್ಸೋಕ್ಕೆ ಶುರುವಾಯಿತು. ರೇಂಜ್ ಎಷ್ಟು ಅಂತ ತೋರಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹಾಕ್ಸೋಣ ಅಂತ ಬಂದ್ವಿ. ಇಲ್ಲಿ ಕಾರ್ಡ್ ಇಲ್ವಂತೆ, ಅದಕ್ಕೆ ಒಂದು ಹಾಫ್ ಟ್ಯಾಂಕ್ ಹಾಕ್ಸಿದ್ವಿ. ನೋಡೋಣ ನೆಕ್ಸ್ಟ್ ಎಲ್ಲ ಹಾಕ್ಸೋಣ ಫುಲ್. ಮತ್ತೆ ಟ್ಯಾಂಕ್ ಬ್ಯಾಗ್ ತೆಗಿಬೇಕಲ್ಲ ಅಂತ ಒಂದು. ಪರವಾಗಿಲ್ಲ, ಹಾಕ್ಸ್ಬೋದಿತ್ತು. ಎಲ್ಲ ಕಡೆ ಕಾರ್ಡ್ ಇರಲ್ಲ, ಆದರೆ ಈಗ ಸದ್ಯಕ್ಕಾದರೆ ಸಿಗುತ್ತೆ. ಹಬ್ಬ, ಇನ್ನೊಂದು 100 ಕಿಲೋಮೀಟರ್ಸ್ ಡನ್ ಬಾಯ್ಸ್. ನಮ್ಮ ಅರ್ಜುನ ನೋಡಿ ಫುಲ್ ಚಿಲ್ಲಾಗಿದ್ದಾನೆ ಅರ್ಜುನ. ಕ್ರೇಜಿ ರೈಡ್ ಮಾತ್ರ. ಯಪ್ಪ, ಈಟ್ ಹೊಡಿತಾ ಇದ್ದಾವೆ ಅಂದರೆ ಆದರೂ ಒಳ್ಳೆ ಥ್ರಿಲ್ಲಲ್ಲಿದ್ದೀವಿ ಇವತ್ತು. ಏನು ಹೇಳ್ತೀರಾ ರಂಜ್? ಬರೀ 7 ಅವರ್ ನಿದ್ದೆ ಮಾಡೋದಕ್ಕೇ ಫುಲ್ಲು ರೀಸೆಟ್ ಆಗಿಬಿಟ್ಟೈತೆ ಬಾಡಿ. ಆಮೇಲೆ ಅಭ್ಯಾಸ ಆಗಿಬಿಟ್ಟೈತೆ. ಇವ್ರು ಬಿಡಲ್ಲಪ್ಪ, ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಇವಾಗ ಎಷ್ಟು ದೂರ ಇದನ್ನ ನೋಡ್ತಾ ಇದ್ದೀರಾ? ಇದಕ್ಕೆ 580. ಸೊ ಟೋಟಲ್ಲು 900 910 ಇತ್ತು, ಅದರಲ್ಲಿ ಇನ್ನು 580 ಐತೆ. ಅರೌಂಡ್ 300-350 ಹೊಡೆದಿದ್ವಿ ಬೆಳಗ್ಗೆಯಿಂದ. ಗೋಡ್. ಇನ್ನೊಂದು 2 ಅವರ್ ಪೀಕ್ ಬಿಸಿಲಿರುತ್ತೆ. ಅದಾದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಮತ್ತೆ ನಾವು ಪಿಕಪ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ದಿಸ್ ಈಸ್ ದ ಅಪ್ಡೇಟ್. ನಾವು ನಮ್ಮ ಬಾಯ್ಸು ಬಂದರು ನೋಡಿ ಕರೆಕ್ಟಾಗಿ. ಪೇಸ್. ಆ ಬ್ರೇಕ್ ಟೈಮ್ ಮುಗೀತು ಬಾಯ್ಸ್. ಟೈಮ್ ಕರೆಕ್ಟಾಗಿ 1 ಗಂಟೆ ಇವಾಗ. ಸೊ ಮತ್ತೆ ಹೈವೇ ಹತ್ತಾ ಇದ್ದೀವಿ ಇವಾಗ. ಅಯ್ಯೋ, ಈ ಗಿಯರ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ಮೊಬೈಲ್ ಇಡೋದು, ಕೀ ತಕ್ಕೊಳೋದು, ಅದು ಇದು ಆ ಕೆಲಸಗಳಿದಾವಲ್ಲ, ಅವೇನು ಕಮ್ಮಿ ಇರಿಟೇಟ್ ಮಾಡಲ್ಲ. ಹಂಗೆ ಉರಿಸ್ಬಿಡ್ತವೆ, ಬಟ್ ಮರ್ತೋಗ್ಬಿಟ್ಟಿರ್ತವೆ. ಇವಾಗ ಜಿಪ್ ಹಾಕಿರಲ್ಲ, ಜಾಕೆಟ್ ಪಾಕೆಟ್ಸು ಜಿಪ್ ಹಾಕಬೇಕು. ಅದು ಹತ್ತಕ್ಕೆ ಮುಂಚೆ ನೋಡ್ಕೊಳಲ್ಲ ನಾವು, ಹತ್ತಿದ ಮೇಲೇ ನೋಡ್ಕೊಂಡ್ಮೇಲೆ ಹಂಗೆ ಬಿಡೋಕ್ಕಾಗಲ್ಲ, ಹಾಕ್ಲೇಬೇಕಾಗತ್ತೆ. ಸೊ ಈ ಥರ ಇದನ್ನೆಲ್ಲ ಕಾನ್ಕರ್ ಮಾಡ್ಕೊಂಡು ನಾವು ಹೊರಟಾಗಲೇ ತಾಳ್ಮೆ ಬಂದು ನಾವು ತಾಳ್ಮೆಯಿಂದ ರೈಡರ್ಸ್ ಆಗೋದು. ದಾರಿ ಸಾಕ್ತಾ ಇತ್ತು ಅಂದ್ಕೊಳ್ಳಿ, ನೀವು ಅಂದ್ಕೊಂಡಿರೋ ಥರ ವೆದರ್ ಹೆಂಗೆ ಇರಲಿ, ನೀವು ಅಂದ್ಕೊಂಡಿರೋ ಥರ ಏನೋ ಆಗ್ತೈತೆ ಅಂದ್ಕೊಳ್ಳಿ. ಸೊ ಅವಾಗ ಏನು ಅನಿಸಲ್ಲ. ಅದೇ ನಿಮಗೇನಾದರೂ ಫುಲ್ಲು ಪ್ಲ್ಯಾನೇ ವರ್ಕ್ ಆಗ್ತಾಯಿಲ್ಲ ಏನು ಅಂದರೆ ಅವಾಗ ಜಾಸ್ತಿ ಇರಿಟೇಟ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗಲೇ ಎಲ್ಲ ಎಕ್ಕೊಟ್ಟೋಗೋದು. ಪ್ಲ್ಯಾನ್ ಎಕ್ಕೊಟ್ಟು ಹೋದರೆ ಮುಗೀತು, ಮೂಡು ಗೀಡು ಎಲ್ಲ ಖರಾಬು. ಏನು ಅನ್ಸುತ್ತೆ ಅದು ಮಾಡೋಂಗಾಗುತ್ತೆ. ತೆಗೆದು ಹೊಡೆದ್ಬಿಡೋಣ ಅನ್ಸದೆ. ಎಲ್ಲವನಿಗೂ ಅಡ್ಡ ಸಿಗ್ತವನಿಗೆ. ಅವನು ಯಾರು ಅಡ್ಡ ಬತ್ತೇನಣ್ಣ ಇರೋಣ. ನೋಡಿ ಜಿಯೋ ಬಿ ಪಿ ನಾವು ಪೆಟ್ರೋಲ್ ಹಾಕ್ಸಿದ ಮೇಲೆ ಇವಾಗ ಆ ಕಡೆ ಎಲ್ಲೋ ಐತೆ. ನಾವು ಜಿಯೋ ಬಿ ಪಿ ಹಾಕ್ಸೋಣ ಚೆನ್ನಾಗಿರುತ್ತೆ ಅಂತ ಇದ್ದರೆ ಅವರು ನಾವೇ ಪೆಟ್ರೋಲ್ ಹಾಕ್ಸೋಕ್ಕೆ ಮುಂಚೆ ಸಿಗ್ತಾರೆ, ಇಲ್ಲ ನಾವು ಪೆಟ್ರೋಲ್ ಹಾಕ್ಸೋದು ಆ ಸೈಡ್ ಇರುತ್ತೆ. ಬರೀ ಹಿಂಗೆ ಮಾಡ್ತಾವ್ರೆ. ಇವಾಗ ಇಲ್ಲಿಂದ 550 ಕಿಲೋಮೀಟ್ರ್ ತೋರಿಸ್ತೈತೆ ಗ್ವಾಲಿಯರ್ ನಮಗೆ. ನೋಡಿ 570 ಐತೆ. ಸೊ ನಮ್ಮ ಪ್ರಕಾರ ನಾವು ಓವರಿ 100 ಕಿಲೋಮೀಟ್ರ್ ಹೊಡಿತಾ ಇದ್ದೀವಿ. ರೋಡ್ ಹಿಂಗೆ ಇದ್ದರೆ ನಾವಂತೂ ಹೊಡಿತೀವಿ 100 ಕಿಲೋಮೀಟ್ರು. ಮಧ್ಯದಲ್ಲಿ ಒಂದೊಂದು 20 ನಿಮಿಷ ಬೇಕು ಅಂದ್ಕೊಳ್ಳಿ. 25 100 ಅಂದರೆ 1.5 ಗಂಟೆ. ಸೊ ಹತ್ರ 7 ಗಂಟೆಗೆಲ್ಲ ನಾವು ಗ್ವಾಲಿಯರ್ ಹೋಗಬೇಕು.
ಹಂಗೇನಾದರೂ 6 ಗಂಟೆ 7 ಗಂಟೆಗೆಲ್ಲ ಗ್ವಾಲಿಯರ್ ಹೋದರೆ ನಾವು ಸೊ ಪಕ್ಕ ಆಗ್ರಾ ಹೊಡೆದ್ಬಿಡ್ತೀವಿ ಇವತ್ತು. 120 ಕಿಲೋಮೀಟ್ರ್ ಐತೆ ಅಷ್ಟೇ ಆ ಕಡೆಗೆ. ನೋಡೋಣ, ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ರೋಡ್ ಸರಿ ಇಲ್ಲದೆ ಇಲ್ಲ ಯಾವ್ದಾರ ಸಿಟಿ ಒಳಗೆ ಎಂಟ್ರಿ ಆದರೆ ಆವಾಗ ತುಂಬ ಟೈಮ್ ಹಿಡಿಯುತ್ತೆ ಹೋಗೋದಕ್ಕೆ. ಅವಾಗೇನು ಮಾಡೋಕ್ಕಾಗಲ್ಲ, ಗ್ವಾಲಿಯರಲ್ಲೇ ಸೇವ್ ಮಾಡ್ತೀವಿ, ಅಲ್ಲ ಗ್ವಾಲಿಯರಲ್ಲೇ ಉಳ್ಕೊತೀವಿ. ನಮ್ಮ ಆಗ್ರಾ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ತೀವಿ. ದಟ್ಸ್ ಇಟ್, ಸಿಂಪಲ್. ದಿಸ್ ಈಸ್ ದ ಪ್ಲ್ಯಾನ್ ಫಾರ್ ದ ಡೇ. ಈ ರೋಡು 413 ಕಿಲೋಮೀಟ್ರು, ಒಂದೇ ರೋಡಂತೆ, ಎಲ್ಲೂ ರೈಟೇ ಇಲ್ಲ, ರೈಟು ಲೆಫ್ಟು ಏನು ತೋರಿಸ್ತಾ ಇಲ್ಲ. ಮ್ಯಾಪಲ್ಲಿ ನೋಡಿ, ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಿರೋದು. 413 ಕಿಲೋಮೀಟ್ರ್ ಆದಮೇಲೆ ರೈಟ್ ತಗ ಅಂತ. ಓ ಮೈ ಗಾಡ್, ಗೂಗಲ್ ಮ್ಯಾಪೇ ಬೇಕಾಗಿಲ್ಲ ಅನಿಸುತ್ತೆ, ಆ ಥರ ಐತೆ. ಏನಾದರೂ ಎಕ್ಸ್ಪ್ರೆಸ್ ಹೈವೇ ಆಗಿಬಿಟ್ಟಿದ್ದಲ್ಲ. ಮತ್ತೆ ಇಲ್ಲಿ ಕ್ಯಾಚ್ ಏನು ಗೊತ್ತಾ, ನಾನು ಎನ್ನೆಲ್ಲಾಗಲೂ ಹೇಳಿದ್ದೆ ಅನಿಸುತ್ತೆ. ನಾವು ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಇದರಲ್ಲಿ ತೋರಿಸ್ತಾ ಇರೋದು ಕಾರ್ದು. ಸೊ ಕಾರಿಗೆ ಎಕ್ಸ್ಪ್ರೆಸ್ ಹೈವೇ ಎಲ್ಲ ಅಲೋ ಇರುತ್ತೆ, ಬೈಕ್ಸಿಗೆ ಅಲೋ ಇರೋಲ್ಲ. ಸೊ ಆ ಥರ ಏನಾದ್ರು ಮಧ್ಯದಲ್ಲಿ ಸಿಗೋಕ್ಕೆ ಬಿಟ್ಟವಲ್ಲ ಅಂತ ನಾವು ನೋಡೋಣ. ನನ್ನ ಪ್ರಕಾರ ಏನೂ ಇಲ್ಲ ಅಂದ್ಕೊಂತೀನಿ. ಇದೇನು ಎಕ್ಸ್ಪ್ರೆಸ್ ಹೈವೇ ಅಲ್ಲ, ನಾರ್ಮಲ್ ಹೈವೇನೆ. ಬನ್ನಿ ನೋಡೋಣ. ಇವಾಗ ಈ ಸ್ಟ್ರೆಚ್ಚು 70 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ರೆಡಿ. ಸೊ ಒಂದು 100 ಆದಮೇಲೆ ಊಟದ ಬ್ರೇಕ್ ಹಾಕಬೇಕು. ನೋಡೋಣ ಯಾವ ಥರ ಹೋಟೆಲ್ ಸಿಗುತ್ತೆ ಇವಾಗ ಅಂತ. ಇಲ್ಲ ಯಾವ್ದಾದ್ರು ಡಾಬಾಗೆ ಹಾಕ್ಬಿಡೋಣ, ಚೆನ್ನಾಗಿರೋದು. ಡಾಬಾದಲ್ಲಿ ಸ್ವಲ್ಪ ಕ್ಲೀನ್ ಇರೋಲ್ಲ, ಅದೊಂದೇ ಬೇಜಾರು. ಏಯ್ ಸೈಡ್ ಹೋಗ್ರಪ್ಪ, ಯಾಕ್ರಪ್ಪ ಟೋಲ? ಹುಷಾರಾಗಿ ಹೋಗ್ಬೇಕು, ಒಂದೊಂದ್ಸಲ ದಾಟಕ್ಕೆ ಬಂದುಬಿಡ್ತವೆ ಸಡನ್ನಾಗಿ. ಬಿಡ್ರಿ ಹೈಡ್ರೇಷನ್ ಬ್ಯಾಗ್ ಸಿಗಾಕಕ್ಕೆ ಒದ್ದಾಡಬೇಕು. ಹಾಂ ಹಾಕಿದೆ. ಇವಾಗ ಗ್ಲೌಸ್ ಹಾಕ್ಕೋಬೇಕು. ಈ ಥರ ಯೂಸ್ ಮಾಡೋದು. ಏನು ಹೇಳಿ, ಕ್ರೂಸ್ ಕಂಟ್ರೋಲ್. ಇಲ್ಲಾಂದರೆ ಸ್ಪೀಡ್ ಕಮ್ಮಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂದ್ಬಿಟ್ಟು. ಒಂದು ಹೋಟೆಲ್ಸೇ ಕಾಣಿಸ್ತಿಲ್ವಲ್ಲಪ್ಪ ಈ ಕಡೆಗೆ. ಗೋರಖ್ಪುರ್ ಎಲ್ಲೋ ಕೇಳಿದಂಗೆ ಐತಲ್ಲ, ಗೋರಖ್ಪುರ್ ಅಂತ ಹೆಸರು. ನಾನು ಈಗ ಊಟದ ಸಮಯ. ಇಲ್ಲಿ ಯಾವುದೋ ರಾಜಸ್ಥಾನಿ ಡಾಬಾ ಬೇಕು ಅಂತ ಇದ್ದ. ಇಲ್ಲಿ ಹೋಟೆಲ್ ಕೂಡ ಇಲ್ಲ, ನಾನು ಇಲ್ಲಿ ಆಯ್ತು. ಸೊ ಅದಕ್ಕೆ ರಾಜಸ್ಥಾನಿ ಡಾಬಾ ಇತ್ತು, ಈ ಡಾಬಾದಲ್ಲಿ ನಿಲ್ಸಿದ್ದೀವಿ. ಟೈಮು ಇವಾಗ 2:30. ಹಾಂ 2 ಗಂಟೆ. ಸೊ 2:10 ಆಗೈತೆ. 100 ಕಿಲೋಮೀಟರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಈ ಸ್ಟ್ರೆಚ್ಚನ್ನು. ಕರೆಕ್ಟಾಗಿ 1 ಅವರ್ ಹೊರಟಿದ್ದೆ. 100 ಕಿಲೋಮೀಟರ್ಸ್ ಬಂದಿದೆ, 95 ಬಂದಿದ್ದೀವಿ. ಊಟ ಮಾಡ್ಕೊಂಬಿಟ್ಟು ನಮ್ಮ ಪ್ರಕಾರ ಇನ್ನೂ ಗೂಗಲ್ ಮ್ಯಾಪ್ ಗ್ವಾಲಿಯರ್ಗೆ 8 ಅವರ್ ತೋರಿಸ್ತೈತೆ. ರಾತ್ರಿ 11 ಗಂಟೆಗೆ ಹೋಗ್ತೀವಿ ಅಂತ. ಗೆಲ್ಸಿ ರೋಡ್ ಹೆಂಗಿರುತ್ತೆ ಅಂತ. ಹಿಂಗೆ ಇದ್ದರೆ ಅಷ್ಟೊಂದು ಟೈಮ್ ಬೇಕಾಗಲ್ಲ. 3:30 ಆಯಿತು, 2:10ಕ್ಕೆ ಬಂದಿದ್ದು. ಇಟ್ಸ್ ಎ ನೈಸ್ ಬ್ರೇಕ್. ಆರಾಮಾಗಿ ಕೂತಿದ್ವಿ. ಬಾಡಿಗೆ ರೀಸೆಟ್ ಮಾಡಬೇಕು, ಸ್ವಲ್ಪ ರೆಸ್ಟ್ ಮಾಡಿ. ಒಳ್ಳೆ ಊಟ ಆಯಿತು. ಹಾಂ 480 ಕಿಲೋಮೀಟರ್ಸ್. 12:20 ಆಯಿತು ಟೈಮ್ ಇವಾಗ. ರಾಂಜ್ ಹಾಂ ಗ್ವಾಲಿಯರ್ಗೆ ಅದೇ ಮೋಸ್ಟ್ಲಿ. ಇಷ್ಟೋ ತನಕ 11 ತೋರಿಸ್ತಾ ಇತ್ತು, ನಾವಿಲ್ಲಿ 1 ಅವರ್ ಇದ್ವಲ್ಲ. ಸೊ ಅದಕ್ಕೆ ಇವಾಗ 12:30 ತೋರಿಸ್ತೈತಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಚಿಕ್ಕದು ಆಗಲ್ಲ. ಅಲ್ಲೇ ಹೋಗ್ತಿರೋ ಬರ್ತೀವಿ. ಅಬ್ಬಾ ನಮ್ಮ ಕೇಬಲ್ ಟೈ ಯೂಸ್ ಮಾಡೋ ಟೈಮ್ ಬಂದೈತೆ. ನೆನ್ನೆ ತಗೊಂಡ್ಬಿಟ್ಟು ಇವು ಕಟ್ಟಾಯ್ತು. ಅದಕ್ಕೆ ಬೇರೆ ಏನು ಸಪೋರ್ಟ್ ಇಲ್ಲ, ಎಲ್ಲ ಬಿದ್ದೋಯ್ತು.
ಎಲ್ಲೋ ಹೋಯ್ತಾ ಇಲ್ಲ ಒಳಗೆ ತಳ್ಳು. ಆ ದಾರ ಹೆಂಗೆ ಸೇರಿಸ್ತೆ? ಅದು ಹೋಗ್ತಿಲ್ಲದ್ರಿ ದಾರ ಒಂದು ಗಂಟಿದೆ ಸೆಂಟ್ರಲ್. ಅದ್ರೊಳಗೆ ತರಿಸು ಫಸ್ಟು ಸ್ಟ್ರೈಟ್. ದಾರ ಕಟ್ ಮಾಡು, ದಾರ ಇರಲ್ಲ, ಅದು ಅರ್ಧೋಗುತ್ತೆ. ಹಾಂ ಅಷ್ಟೇ. ಟೈಟ್ ಮಾಡು. ಹಾಕು. ಕೊಡು, ಇನ್ನೊಂದೆರಡು ಕೊಡು. ಇರೋಲ್ಲ ನಿಲ್ಲಲ್ಲ ಕಣರೆ ಅದು. ಸ್ಕ್ರೂ ಉದ್ರೋಗ್ಬಿಟ್ಟು ಅದ್ರದ್ದು ಅಲ್ಲಾಡ್ತೈತೆ. ತಗ ಒಳಗಡೆ ಹೋಗಲ್ಲ ಅಷ್ಟೆಲ್ಲ ಅಷ್ಟು. ಹಾಕು. ಇಲ್ಲಿ ಒಂಥರ ಡಿಫ್ರೆಂಟಾಗಿ ಫುಲ್ಲು ಹುಣಸೆ ಮರ ಹಾಕವ್ರೆ ರೋಡ್ ಸೈಡ್ ತುಂಬ. ಅಲ್ಲೊಂದು ಹತ್ರ ಫುಲ್ಲು ಹೊಂಗೆ ಮರ ಇತ್ತು ನೋಡು, ಮಧ್ಯದಲ್ಲಿ ಹೊಂಗೆ ಮರ ಇದ್ದಾವೆ. ಏನು ತಣ್ಣನೆ ಗಾಳಿ ಬೀಸ್ತಾಯಿತ್ತು ಗೊತ್ತಾ. ಆಹಾ, ಹಿಂಗೆ ಇರಬಾರ್ದ ಎಲ್ಲ ಕಡೆ ಅನಿಸ್ತಾಯಿತ್ತು. ಅದಕ್ಕೆ ಮರಗಳನ್ನು ನೆಡಬೇಕು, ಮರಗಳನ್ನು ಉಳಿಸ್ಬೇಕು ಅನ್ನೋದು. ಬಟ್ ಏನು ಮಾಡೋದು, ರೋಡ್ ಅಗಲ ಮಾಡಬೇಕು ಅಂತ ಇರೋ ಮರನೇ ಕಡಿತಾರೆ ಹೊರತು ಮರ ಅಂತೂ ಆಗಲ್ಲ. ನೋಡಿ ಆ ಕಡೆನೂ ಇದ್ದಾವೆ ಫುಲ್ಲು ಹುಣಸೆ ಮರಗಳು. ಇದು ಹುಣಸೆ ಮರನೋ ಹುಣಸೆ ಮರದ ಥರ ಇರೋ ಮರನೋ ಯಾರಿಗೂ ಗೊತ್ತ. ಹುಣಸೆಕಾಯಿ ಅಂತೂ ಬಿಟ್ಟಿಲ್ಲ, ಪಕ್ಕಾ ಕನ್ಫರ್ಮ್ ಮಾಡಿ ಹೇಳೋಕ್ಕೆ. ಒಂದು ರಿಫ್ರೆಶ್ಮೆಂಟ್ ಬ್ರೇಕ್ ತಗೊಂಡ್ವಿ ಇವಾಗ. ರಿಫ್ರೆಶ್ಮೆಂಟ್ ಬ್ರೇಕ್ ಆದಮೇಲೆ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಇವತ್ತು ಹೆಂಗಿದ್ರು ಲೇಟ್ ಆಗುತ್ತೆ ಅಂತ ಗೊತ್ತು ನಮಗೆ. ಅದಕ್ಕೆ ಇನ್ನೇನು ಮಾಡೋದು, ಆರಾಮಾಗಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ರೀ ತಾಳ್ರಿ, ಗ್ವಾಲಿಯರ್ಗೆ ಹಾಕ್ರಿ, ಓಪನ್ ಆಯ್ತಲ್ಲ. ಗ್ವಾಲಿಯರ್ಗೆ ಹಾಕಿ. ಗ್ವಾಲಿಯರ್ಗೆ ಇಲ್ಲಿಂದ ಹತ್ರ 4 ಅವರ್ 5 ಅವರ್ ತೋರಿಸ್ತೈತಿ. ಇನ್ನು 330 ಕಿಲೋಮೀಟರ್ಸ್ ಏನೋ ಐತೆ. ರಾತ್ರಿ 11, 12 ಆಗ್ಬೋದು. ಎಲ್ಲಿಗೆ ಹಾಕಿದ್ರು ಮೇಡಮ್ಮು? ಆಗ್ರಾಗೆ ಹಾಕೋದು. ಬಂಗಾರು, ಗ್ವಾಲಿಯರ್ಗೆ ಹಾಕಮ್ಮಿ ಅಂದರೆ ಮತ್ತೆ ಆಗ್ರಾಗೆ ಹಾಕಿದೀಯ. ನೋಡಿ 12:21 ತೋರಿಸ್ತೈತೆ. 12:21ಕ್ಕೆ ಹೋಗ್ತೀವಂತೆ ರಾತ್ರಿ 1 ಗಂಟೆ. ಅನದರ್ ಬ್ಯೂಟಿಫುಲ್ ಸನ್ಸೆಟ್. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಆ ಮೇಲೆ ಕಪ್ಪು ಮೋಡ ಇರೋದಕ್ಕೆ ಹಂಗೆ ಡೌನ್ ಮಾಡ್ತಿರೋ ಥರ ಐತೆ ಯಾರೋ. ನೈಸ್. ಅಂದರೆ ನಮ್ಮೂರಲ್ಲೂ ಇದಕ್ಕಿಂತ ಚೆನ್ನಾಗಿರೋ ಸನ್ರೈಸ್ ಕಾಣಿಸುತ್ತೆ. ಬಟ್ ಬೇರೆ ಊರಿಗೆ ಬಂದಾಗ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಕೆಳಗಡೆ ಸೂರ್ಯ ಹಿಡಿತಾ ಇದ್ದಾನೆ, ಟೈಮ್ ಆಯಿತು, ನೆಕ್ಸ್ಟ್ ನಿದ್ದೆ ಮಾಡೋ ಟೈಮ್ ಬರ್ತೈತೆ ಅಂತ ಗೊತ್ತಾಗುತ್ತೆ. ಅಲ್ಲಾದರೆ ರೂಟೀನ್ ಅದು, ಸಂಜೆ ಆಗಬೇಕು ಅಂತಲೇ ಇಲ್ಲ, ಮನೆಗೆ ಹೋಗೋದು ಮಂಕಣದು ಇದ್ದಿದ್ದೆ ಅಲ್ವಾ. ಇಲ್ಲಿ ಒಂದು ಶೆಡ್ಯೂಲ್ ಇದು. ಸೊ ಇವಾಗ ಟೈಮ್ ಇಲ್ಲಿ ನೋಡೋದಕ್ಕೂ ಸೂರ್ಯ ಬೆಳಗ್ಗೆ ಹುಟ್ಟೋದಕ್ಕಿಂತ ಮುಂಚೆ ಹೊರಡೋದು, ಸೂರ್ಯ ಇಳಿದ ಮೇಲೆ ಬರೋದು ಇದೆಯಲ್ಲ, ಒಂಥರ ಫೀಲಿಂಗ್ ಅದು. ಈ ಥರ ಹೈವೇಯಲ್ಲಿ ಬೈಕ್ ರೈಡ್ ಮಾಡ್ತಾ ಸನ್ಸೆಟ್ಟು ಸನ್ರೈಸ್ ನೋಡೋದು. ಗೋಪ್ರೋದು ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಕಣ್ಣಿಗೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತದೆ. ಇಟ್ಸ್ ಟೀ ಟೈಮ್ ಬಾಯ್ಸ್.
ಹೊಟ್ಟೆ ಸಿತೈತಂತೆ. ಏನೈತೆ ತಿನ್ನಿ, ಏನು ಬೇಡವಾ? ಯಾಕೆ? ಇನ್ಮೇಲೆ ಎಲ್ಲ ಡಾಬಾನೇ ಸಿಗೋದು. ಜಾಸ್ತಿ ಆಗ್ಬಿಡ್ತದೆ, ನಂಗೆ ಇಷ್ಟ ಅಲ್ಲ. ಮತ್ತೇನು ಬೇಕು ನಿಮಗೆ? ಚಿತ್ರಾನ್ನ. ನಾನು ಚಿತ್ರಾನ್ನ ಮಾಡ್ತೀನಿ ಅಂದ್ರೆ ಚಿತ್ರಾನ್ನ ನೋಡು. ಈಗ ನೋಡಿ ಚಿತ್ರಾನ್ನ ಬೇಕಂತ. ಇಲ್ಲ ಇದು ಏನು ಬೇಕು? ಕಿಚಡಿ. ಕೊಡಿಸ್ತೀವಿ ನಿಮಗೆ. ತೆಗಿ ಸುಡ್ತೈತಿ. ಅಯ್ಯೋರಮ್ಮ ಇಷ್ಟೊಂದು ಸುಡ್ತೈತೆ. ಸೊ ನಮ್ಮ ಬಾಯ್ಸ್ ಇನ್ನೂ ಎಲ್ಲೋ ಬ್ಯಾಗ್ ಬಿಚ್ಕೊಂಡಿತ್ತು ಅಂತ 20 ಕಿಲೋಮೀಟರ್ಸ್ ಹಿಂದೆ ಇದ್ದಾರಂತೆ. ಫೋನ್ ಮಾಡಿದ್ದೆ. ನಾವು ಇಲ್ಲೊಂದು ಡಾಬಾ ಹತ್ರ ಸ್ಟಾಪ್ ಹಾಕಿದ್ದೀವಿ. ಇವಾಗ ನಮ್ಮ ಗ್ವಾಲಿಯರಿಗೆ 3 ಅವರ್ ತೋರಿಸ್ತೈತಲ್ಲ, 3 ಅವರ್ ಐತೆ, 11 ಗಂಟೆ. 200 ಕಿಲೋಮೀಟರ್ಸ್. ನಾವು ಆಗ್ರಾಗೆ ಹೊಡಿಲೋ ಬೇಡವೋ ಅಂತ ಇದರಲ್ಲಿ ಅಮ್ಮಿ ಮಗರಿ. ಈಗಿಂದ 10 ನಿಮಿಷದಿಂದ ಇನ್ನು ಹೋಗೋಣ ಅಂದಲ್ಲ ಮೇ. ನಿದ್ದೆ ಆಗಲ್ಲ ನೋಡಿ. ಮತ್ತೆ ನೀನು ನಾಳೆ 10 ಗಂಟೆ ತನಕ ಮಲ್ಕೊಂಡು ಎದ್ದೋಗಲ್ಲ. ಮತ್ತೆ 6 ಗಂಟೆಗೆ ಓಡಬೇಕು. ಇವಾಗ ನೀನು ಗ್ವಾಲಿಯರಿಗೆ ರೀಚ್ ಆಗೋದು 11 ಗಂಟೆ ಆಗುತ್ತೆ. ಅಲ್ಲಿಂದ 2 ಅವರ್ ಅನ್ಕೋ. 3 ಅವರ್ಸ್ ಫಿಕ್ಸಿದನು. 2 ಅವರ್ ಅಂದ್ರೂ 1 ಗಂಟೆ ಮಲ್ಕೊಂಡು 5 ಗಂಟೆಗೆ ಎದ್ದು ರೆಡಿಯಾಗಿ ಹೋದ್ರೆ ಮತ್ತು ನಾಳೆ ನಿದ್ದೆ ಆಗಬೇಕು ರೀ. ಕಷ್ಟಪಡ್ಬೇಕ್ರಿ. ನಿದ್ದೆ ಇಲ್ಲೇ ಮಂಕಳಿ. ಆಹಾ ಈಗ ಹಾಕಿರು ಕಣ. ಗಾಳಿ ಬೀಸ್ತೈತೆ. ಬೀಸ್ತೈತಾ ನಿಮಗೆ? ಓಕೆ ಬಾಯ್ಸ್, ನಾವು ಸ್ನ್ಯಾಕ್ಸ್ ಎಲ್ಲ ತಗೊಂಡು ಏನು ಮಾಡೋದಂತ ಡಿಸೈಡ್ ಮಾಡಿ ನಮ್ಮ ಬಾಯ್ಸ್ನ ಕೇಳಿ ಅಪ್ಡೇಟ್ ಮಾಡ್ತೀನಿ. ಮರಳಿ ಗೂಡಿಗೆ ಅನ್ನೋ ಥರ ನಾವು ಮರಳಿ ರೋಡಿಗೆ. ನಮ್ಮ ಹುಡುಗರು ನಾವು ಬ್ರೇಕ್ ಹಾಕಿದ ಗ್ಯಾಪಲ್ಲಿ ಪಾಸ್ ಆದರು. ಸೊ ಅರೌಂಡ್ 20 ಕಿಲೋಮೀಟರ್ಸ್ ಮುಂದೆ ಇದ್ದಾರೆ. ಲೊಕೇಶನ್ ಕಳಿಸಿದ್ರು. ಅವ್ರಿಗೆ ಹೊರಡಿ ನಾನು ಕ್ಯಾಚ್ ಮಾಡ್ತೀನಿ ನಿಮ್ಮನ್ನ ಅಂತ ಹೇಳಿದ್ದೀನಿ. ನೋಡೋಣ, ನಿಲ್ಲಿಸಿದ್ರೆ ಓಕೆ, ಇಲ್ಲ ಅಂದರೆ ಹಿಡಿಯೋಣ. ಈ ರೋಡ್ಗಳು ಹೆಂಗೆ ಗೊತ್ತಾ ಅಂದರೆ ಫಾಗ್ ಲೈಟ್ಸು ಈ ರೋಡಲ್ಲಿ ನೋಡಿ ಈ ಥರ ಫುಲ್ ಕತ್ಲಿದ್ರೆ ನೀಟಾಗಿ ಕಾಣಿಸುತ್ತೆ ಸ್ವಲ್ಪ. ಅದೇ ಅರ್ಧಬರ್ಧ ಲೈಟ್ ಇದ್ದರೆ ಏನೂ ಕಾಣಿಸಲ್ಲ. ಲೈಟೇ ಹಾಕಿಲ್ಲ ಅನಿಸುತ್ತೆ ನಾವು. ಸೊ ಆ ಥರ ಇದೆ. ನಿಮಗಂತೂ ಏನೂ ಕಾಣಿಸ್ತಾ ಇಲ್ಲ ಅಂತ ನನಗೆ ಗೊತ್ತು. ಬಟ್ ಎಕ್ಸೈಟ್ಮೆಂಟ್ ಗೊತ್ತಾಯಿದೆಯಲ್ಲ ನಿಮಗೆ, ಫೀಲ್ ಹೆಂಗಿದೆ ರೋಡಲ್ಲಿ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 8:15 ಆಗೈತೆ. ಸುಸ್ತೆಲ್ಲ ಏನೂ ಆಗಿಲ್ಲ ಗುರು, ಆರಾಮಾಗಿದ್ದೀವಿ. ಸ್ವಲ್ಪ ಕುಂಡಿ ನೋಯ್ತೈತೆ ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್. ನನಗೇನು ಹೊಟ್ಟೆ ಹಸಿತಿರ್ಲಿಲ್ಲ. ಇವಾಗ ನಮ್ಮ ಎನರ್ಜಿ ಟೀ ಬೇರೆ ಬಿತ್ತಲ್ಲ, ಇನ್ನೂ ಸ್ವಲ್ಪ ಎನರ್ಜಿ ಬಂದೈತೆ ಚೆನ್ನಾಗಿ. ನಾನು ವೈಸರ್ ಓಪನ್ ಮಾಡ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ನಾಯ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೂ 390s ರೋರ್ ನೋಡ್ರಪ್ಪ, ಅಂತಿದ್ದಾವೆ ಗಾಡಿಗಳು ಹಂಗೆ. ವೆದರು ಎಷ್ಟು ಕಾಮ್ ಅನಿಸ್ತೈತೆ ಗೊತ್ತಾ ಮಧ್ಯಾಹ್ನ ಬಿಸಿಲಲ್ಲೆಲ್ಲ ಓಡಿಸಿರೋದಕ್ಕೆ. ನಾವು ಇವಾಗ ಗಾಡಿ ಓಡಿಸೋದಕ್ಕೆ ಹಂಗೆ ಖುಷಿ ಆಯ್ತೈತಿ. ಸೊ ಆ ರೀಸನ್ಗೋಸ್ಕರ ಓಡಿಸ್ತಾ ಇದ್ದೀವಿ ಅಷ್ಟೇ. ಬಾಡಿಗೆ ಅದಕ್ಕೆ ಟಯರ್ಡ್ ಆಗ್ತಾಯಿಲ್ಲ ಈ ನೈಟ್ ಟೈಮಲ್ಲಿ ಓಡಿಸೋದಕ್ಕೆ. ಡೇ ಟೈಮಲ್ಲಿ 20-30 ಕಿಲೋಮೀಟ್ರ್ ಬಂದರೆ ಸಾಕು. ಸೊ ಎಲ್ಲ ನೋಯ್ತೈತಲ್ಲಪ್ಪ ಅನಿಸುತ್ತೆ. ಬಟ್ ನೋಡಿ ಇದು AH ಅಂತೆ, ಒಂದು ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ಸು. ಅದೇ AH ಬೆಂಗಳೂರು ಟು ಮುಂಬೈ ರೋಡ್ ಇತ್ತಲ್ಲ, ಆ ರೋಡಲ್ಲಿ ಹೆಂಗೆ ಮೇಂಟೈನ್ ಮಾಡವ್ರೆ, ಈ ರೋಡ್ ಯಾಕೆ ಹೆಂಗೆ ಮೇಂಟೈನ್ ಮಾಡೋರು ಏನೋ ಗೊತ್ತಿಲ್ಲ. ಸರ್ 101 ಪೆಟ್ರೋಲ್ ರೇಟ್ ಇಲ್ಲಿ ಗೊತ್ತಾಯ್ತು. ಹಾಂ ಹಾಂ ಚೇಂಜ್ ಮಾಡೋಣ ಬಿಡಬೇಕಿದ್ರೆ. ಕ್ಲ್ಯಾಂಪ್ ಬೇರೆ ಕಡೆ ಹಾಕ್ಬೋದಾ? ನಾಳೆ ಹಾಕೋಣ. ಇದಕ್ಕೆ ಕ್ರ್ಯಾಶ್ ಗಾರ್ಡ್ಗೆ ಎಲ್ಲಾದರೂ ಹಾಕೋಣ. ಅಲ್ಲೇನು ಬೇಕಾಗಲ್ಲ, ಇಲ್ಲಿಂದನೇ. ಲಾರಿ 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 ಅದು ಎಷ್ಟು ಲಕ್ಷ ಡೀಸೆಲ್ ಹಾಕ್ತಾರೋ ಗೊತ್ತಿಲ್ಲ ಲಾರಿಗಳಿಗೇನೆ.
ಅದಕ್ಕೆ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಮಾಡೋದ, ಕಮ್ಮಿ ಆದ್ರೂ. ಫಾಗ್ ಲೈಟ್ ಹಾಕಿಲ್ಲ ಅಂದರೆ ನೋಡ್ರಪ್ಪ, ಇಷ್ಟೇ ಇರೋದು ವಿಸಿಬಿಲಿಟಿ ನಂದು. ಲೋ ಬೀಮ್ ಹೊಗೆ ಆಗಿರೋದಕ್ಕೆ ಲೈಟೇ ಇಲ್ಲ ಅಂದ್ಕೊಳ್ಳಿ. ನಮ್ಮ ಹುಡುಗರು ಮುಂದೆ ಹೋಯ್ತವ್ರೆ, ಇವಾಗ ತೋರಿಸ್ತೀನಿ ಬನ್ನಿ. ಮಿನಿಮಮ್ ಲೈಟ್ ಇರೋ ಫಾಗ್ ಲೈಟ್ ಇರೋದು, ಮಿನಿಮಮ್ ಬ್ರೈಟ್ನೆಸ್ ಇರೋ ಫಾಗ್ ಲೈಟ್. ಇದು ಹೆಂಗೆ ಬರುತ್ತೆ, ಇನ್ನು 1 ಲಕ್ಷ ಕೊಟ್ಟೆಲ್ಲ ಹಾಕ್ಸ್ತಾರಲ್ಲ ಕ್ಲಿಯರ್ ವಾಟರು, ಅವೆಲ್ಲ ಹೆಂಗೆ ಬರ್ಬೇಡ ಲೈಟ್ಸು. ಮತ್ತೆ ತಳ್ತೇಯಾರು ನೋಡಲ್ಲಿ, ಮತ್ತೆ ತಳ್ಕೊಂಡು ಹೋಯ್ತೇಯಾರೆ ಅಂದೆ. ಅದೇ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ, ಅವರು ತಳ್ಕೊಂಡು ಹೋಯ್ತೇಯಾರಲ್ಲಿ ಹಿಂದೆ. ಅಲ್ಲಿ ತೆಪರ್ ನನ್ನ ಮಕ್ಕಳಿಬ್ರು 50 ರೂಪಾಯಿ ಪೆಟ್ರೋಲ್ ಹಾಕ್ಸೋಕ್ಕೆ ನಾವು ನಿಂತಿದ್ದೀವಿ. ನಮಗಿಂತ ಮುಂದೆ ಬಂದ, ನಾವು ಲೋಕಲ್ ಅನ್ನೋ ಥರ ಬಂದ್ಬಿಟ್ಟು ಹಿಂದಕ್ಕೆ ಬರ್ತಾನೆ, ಟಚ್ ಮಾಡ್ತಾನೆ, ಭಯ್ಯ ಟಚ್ ಕರ್ರೆ ಅಂದರೆ ಸಾರಿ ಅಂತಾನೆ, ಆ ಥರ. ಯಾವುದಪ್ಪ ಇಷ್ಟೊಂದು ಲೈಟು? ಕಾರ್ದ ಡ್ಯೂಕ್ದು ಹೆಡ್ಲೈಟ್ ಸ್ವಲ್ಪ ಚೆನ್ನಾಗೈತೆ. ನೈಟ್ ಟೈಮು ಅರೌಂಡ್ 100 ಸ್ಪೀಡಲ್ಲೆಲ್ಲ ಹೊಡಿತೀರ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಬ್ಬ ಬುಲೆಟ್ ಅವನು ಪಟಾಕಿ ಹೊಡಿಸ್ತಾರೆ ನೋಡಿ, ಇಲ್ಲಿ ಕ್ಯಾಮ್ರಾದಲ್ಲಿ. ಬರಲಿಲ್ಲ ಅವನು. ನಾನು ನಮ್ಮ ಅರ್ಜುನದಲ್ಲೇನೋ ಸೌಂಡ್ ಬದೈತೇನೋ ಅಂತ ಬಗ್ ನೋಡ್ತಾ ಇದ್ದೀನಿ, ನೋಡಿದ್ರೆ ಮುಂದೆ ಪಟಾಕಿ ಹೊಡಿಸ್ತವನೆ ಬುಲೆಟಲ್ಲಿ. ಇವಾಗ ಮೋಸ್ಟ್ ಇನ್ನು 58 ಕಿಲೋಮೀಟರ್ಸ್ ಐತೆ. ಯಾವುದಕ್ಕೆ ಹೇಳಿ? ಗ್ವಾಲಿಯರ್ಗೆ. ಸೊ ನಾವು ಗ್ವಾಲಿಯರ್ ಮ್ಯಾಪ್ ತೆಗೆದುಬಿಟ್ವಿ, ಇವಾಗ ಆಗ್ರಾ ಮ್ಯಾಪೇ ಹಾಕಿದ್ದೀವಿ. ನೋಡೋಣ ಆಗ್ರಾಗೆ ಎಷ್ಟಾಗುತ್ತೆ ಅಷ್ಟು ಹೋಗೋಣ ಅಂತ. ಅದಕ್ಕೆ 4 ಅವರ್ ತೋರಿಸ್ತೈತೆ. ಇವಾಗ ಬೆಳಗ್ಗೆ 2:15 ಹೋಗ್ತೀವಿ ಅಂತ. ವಿಲ್ ಸಿ. ಓಕೆ, ನಮ್ಮ ಬಾಯ್ಸ್ ಏನೋ ತಾಜ್ ಮಹಲ್ ನೋಡಲೇಬೇಕಂತೆ. ಸೊ ಅದಕ್ಕೋಸ್ಕರ ನಾವಿವಾಗ ಆಗ್ರಾಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಗೂಗಲ್ ಮ್ಯಾಪು 3 hours 12 minutes ತೋರಿಸ್ತಿದೆ, 150 ಕಿಲೋಮೀಟರ್ಸ್. ಇದು ಯಾವುದೋ ಕಾಡೊಳಗೆ ಹೋಗ್ತಾ ಇದೀವಿ ಬಾಯ್ಸ್. ಏನು ಹೇಳಿ? ಹಾಂ, ಓಕೆ. ಫುಲ್ಲು ಈ ಮುಳ್ಜಲ್ಲಿ ಬೆಳೆದಿರಲ್ವಾ ರೋಡ್, ತುಂಬ ಹಂಗೈತೆ. ಸದ್ಯ ಗಾಡಿಗಳು ಬರ್ತಾಯಿದ್ದಾವಲ್ಲ, ಒಬ್ಬೊಬ್ಬರೇ ಇದ್ರೆ ಭಯ ಆಯ್ತದಲ್ಲ, ಒಬ್ಬೊಬ್ಬರೇ ಇದ್ರೆ ಭಯ ಆಗೋ ಥರ ಐತೆ ರೋಡು. ಹಾಂ ಹೌದು. ನೋಡಿ ಬಾಯ್ಸ್, ನಾವು ರಾತ್ರಿ 11:21 ಲೆಮನ್ ಜ್ಯೂಸ್ ಕುಡಿತಾರೆ. ನಾರ್ಮಲ್ ವಾಟ್ರಿಗೆ ಲೆಮನ್ ಹಾಕಿರೋದು, ಫ್ರೆಶ್ ಲೈಮ್ ವಾಟರ್. ನಮ್ಮ ಬಾಯ್ಸ್ ಇನ್ನೂ 20 ಕಿಲೋಮೀಟ್ರ್ ಹಿಂದೆ ಇದ್ದಾರಂತೆ. 5 ಕಿಲೋಮೀಟ್ರ್ ಅಂದ. ಅದಾದ್ಮೇಲೆ ಇವಾಗ ಫೋನ್ ಮಾಡಿದ್ರೆ 20 ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಅಂತ. ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ, ಅವ್ರಿಗೇನೋ ನಿದ್ದೆ ಬರ್ತಿತ್ತು ಅಂತ. ಆಗ್ರಾಗೆ ಹೋಗೋಣ ಅಂದಿದ್ರು. ಸೊ ಇವಾಗ ಏನು ಹೇಳ್ತಾರೆ ನೋಡೋಣ. ಸ್ಟೇಸ್ ತುಂಬ ಇದ್ದಾವೆ ಈ ರೋಡಲ್ಲಿ. ಸೊ ಅವ್ರೇನಾದರೂ ಬೇಡ ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ಸ್ಟೇ ನೋಡ್ಬಿಟ್ಟು ಸ್ಟೇ ಹಾಕ್ಬಿಡ್ತೀವಿ ಇವತ್ತು. ಏನು ಹೇಳ್ತಾರಲ್ಲ, ನಾವಂತೂ ಇನ್ನೂ ಎನರ್ಜಿ ಇದೆ, ಆಗ್ರಾಗೆ ಹೋಗೋಷ್ಟು ಎನರ್ಜಿ ಇದೆ. 3 hour ತೋರಿಸ್ತೈತೆ, ಬರೀ 120 ಕಿಲೋಮೀಟರ್ಸ್. ಯಾಕೆ ಅಂತ ಗೊತ್ತಿಲ್ಲ ಅಂತ ಇದನ್ನು ತುಂಬ ಸಲ ಹೇಳ್ತಾನೆ ಇದ್ದೀನಿ. ಬಟ್ 3 hour ಐತೆ. ನೀನೇ ಕಟ್ ಮಾಡು. ಹೋಗೋದು ಅಂದರೆ ಹೋಗೋದು, ಇಲ್ಲ ಅಂದರೆ ಸ್ಟೇ ಮಾಡೋದು. ದಟ್ಸ್ ಇಟ್ ಫಾರ್ ದ ಡೇ. ಹೇಳಿ ಬ್ರೋ, ಟಾರ್ಚ್ ಅದೇ ಏನಾಯ್ತು ಕಣ, ನಾನೇನು ಮಾಡಿಲ್ಲ. 1 ಗಂಟೆ ಆಯ್ತಲ್ವಾ? 1:30 1 ಗಂಟೆ 10 ನಿಮಿಷ. ಮ್ಯಾಪ್ ಎಷ್ಟು ತೋರಿಸ್ತೈತಿ ಇನ್ನ?
77. 2:52 AM ಹೋಯ್ತೇವಂತೆ. ಇನ್ನು ಮುಂದಕ್ಕೆ ಹೆಂಗಿರ್ಬೇಕು? 77 ಕಿಲೋಮೀಟ್ರಿಗೆ 1.25 ಅವರ್ ತೋರಿಸ್ತೈತೆ. ಕರೆಕ್ಟಾಗಿ ತೋರಿಸ್ತೀವಿ. ಕರೆಕ್ಟಾಗಿ ಆ ಗುಂಡಿಗೆ ಹೌದು. ನೀವು ಹೆಂಗಿದ್ಯೋ ಏನು ಯಾರ್ಯಾರು ಬರ್ತಾರೋ ಓಕೆ, ನೀವು ಇವಾಗ ಏನು ಕ್ಲಿಪ್ಸ್ ನೋಡಿದ್ರು, ಇದು ಬಂದ್ಬಿಟ್ಟು ಗ್ವಾಲಿಯರ್ ಟು ಆಗ್ರಾ ಮಧ್ಯೆ ಒಂದು ಭೀಕರವಾದ ರೋಡ್ ಬರುತ್ತೆ. ಆ ರೋಡಲ್ಲಿ ನಾನು ಯಾಕೆ ರೆಕಾರ್ಡ್ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಬೆಳಕಿರಲಿಲ್ಲ ಅಂತ ನಾನು ಗೋಪ್ರದಲ್ಲಿ ರೆಕಾರ್ಡ್ ಮಾಡಿಲ್ಲ ಅನಿಸುತ್ತೆ. ಇವಾಗ ಕ್ಲಿಪ್ಸ್ ಚೆಕ್ ಮಾಡಿ ನನಗೆ ಗೊತ್ತಾಯಿತು ಯಾವುದೂ ರೆಕಾರ್ಡೇ ಮಾಡಿಲ್ಲ ಅಂತ. ನಾವು ಡಿಸೈಡ್ ಮಾಡಿದ್ದೆ ಲೇಟು ಆಗ್ರಾಗೆ ಹೋಗಬೇಕು ಅಂತ. ಸೊ ನಮಗಂತೂ ಎನರ್ಜಿ ಇತ್ತು, ನಮ್ಮ ಬಾಯ್ಸು ಹೋಗೋಣ ಅಂದರು. ಆಮೇಲೆ ಇಲ್ಲಿ ಮುಟ್ಟ ಬಂದಿದ್ದೀವಿ, ತಾಜ್ ಮಹಲ್ ನೋಡಿಲ್ಲ ಅಂತ ಅಂದರೆ ಹೆಂಗೆ ಅಂದರು. ಸೊ ಅದಕ್ಕೋಸ್ಕರ ಆಗ್ರಾ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಗ್ರಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಗೂಗಲ್ ಮ್ಯಾಪ್ಸ್ 3 ಅವರ್ ತೋರಿಸ್ತಿತ್ತು ಅಂತ ಹೇಳ್ತಾನೆ ಇದ್ದೆ ಅಲ್ವಾ. ಯಾಕೆ 3 ಅವರ್ ತೋರಿಸ್ತಿತ್ತಪ್ಪ ಅಂದರೆ ಆ ರೋಡು ಅಷ್ಟು ಖರಾಬಾಗಿತ್ತು. ಹೆವಿ ಲಾರಿಗಳು, ಅಂದರೆ ನನ್ನ ಲೈಫಲ್ಲೇ ಅಷ್ಟು ಲಾರಿಗಳನ್ನ ನೋಡಿಲ್ಲ ಬಿಡಿ ರೋಡಲ್ಲಿ. ಅಷ್ಟು ಲಾರಿಗಳಿತ್ತು ಆ ರೋಡಲ್ಲಿ. ಸೊ ಹತ್ರ 120 ಕಿಲೋಮೀಟ್ರಲ್ಲಿ ಒಂದು 100 ಕಿಲೋಮೀಟ್ರ್ ಹೋಗೋ ತನಕ ಎನರ್ಜಿ ಚೆನ್ನಾಗೇ ಇತ್ತು. ಒಂದು 20 ಕಿಲೋಮೀಟ್ರಿಗೆ ಫುಲ್ ಸುಸ್ತು ಹೊಡೆದೋಗ್ಬಿಟ್ವಿ. ಆಮೇಲೆ ರೆಕಾರ್ಡ್ ಮಾಡಬೇಕು, ವೀಡಿಯೋ ಎಂಡ್ ಮಾಡಬೇಕು, ಏನೂ ಮನ್ಸಲ್ಲಿ ಬರಲೇ ಇಲ್ಲ. ಹೋಗಿ ರಾತ್ರಿ ಸ್ಟೇ ಹುಡ್ಕೋ ಅಷ್ಟೊತ್ತಿಗೆ ಹತ್ರ 3 ಗಂಟೆ ಆಗಿತ್ತು. ಬೆಳಗ್ಗೆ 3 ಗಂಟೆ. ಸೊ 3 ಗಂಟೆ ತನಕ ಗಾಡಿ ಓಡಿಸ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಅದಕ್ಕೆ ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಲಡಾಖ್ದು ಕಂಟಿನ್ಯೂಷನ್ ಲಾಗ್ ಬರುತ್ತೆ. ಸೊ ನೋಡ್ತಾ ಇರಿ. ಚಾನಲ್ಗೆ ಯಾರಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನಗೆ ಗೊತ್ತು ಕಾಮೆಂಟ್ ಸೆಕ್ಷನಲ್ಲಿ ನೈಟ್ ರೈಡ್ ಮಾಡಿಬಿಡಿ ಅದು ಇದು ಅಂತೀರ ಅಂತ. ನಮಗೂ ಗೊತ್ತು. ಯೂಶ್ವಲಿ ನಾವು ನೈಟ್ ರೈಡ್ ಪ್ರಿಫರ್ ಮಾಡಲ್ಲ, ಬಟ್ ಈ ರೈಡಲ್ಲಿ ಮಾಡಬೇಕಾಯಿತು, ಸಿಚುವೇಶನ್ ಆಗಿತ್ತು. ಸೊ ಅದಕ್ಕೋಸ್ಕರ ರೈಡ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.